ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಮಾಡುವಂಥ ಈ ಹಲಸಿನ ಬೀಜದ ಸಾಂಬಾರು ಮಾಡೋದು ತುಂಬಾನೇ ಈಸಿ. ಇದನ್ನ ಮಾಡೋದಕ್ಕೆ ಒಂದು ಕುಕ್ಕರ್ಗೆ 3/4 ಕಪ್ನಷ್ಟು ಬೇಳೆನ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಸೇರಿಸ್ಕೋಬೇಕು. ನಂತರ ಹಲಸಿನ ಬೀಜನ ಸಿಪ್ಪೆ ತೆಗೆದು ತೊಳೆದು ಸೇರಿಸ್ಕೊತಿದ್ದೀನಿ. ಮತ್ತೆ ಇಲ್ಲಿ ಎಲೆಕೋಸನ್ನ ಸೇರಿಸ್ತಿದ್ದೀನಿ. ಇದಕ್ಕೆ ಬೇಕಿದ್ರೆ ಯಾವ ತರಕಾರಿ ಬೇಕಿದ್ರೂ ಸೇರಿಸಿ ಮಾಡ್ಕೋಬಹುದು, ಅಥವಾ ಹಾಗೆ ಪ್ಲೈನ್ ಬರೀ ಹಲಸಿನ ಬೀಜನ ಬಳಸಿ ಸಹ ಮಾಡ್ಕೋಬಹುದು. ಸ್ವಲ್ಪ ಎಲೆಕೋಸು ಮತ್ತೆ 4 ಟೊಮೆಟೊ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಬೇಯೋದಕ್ಕೆ ಸ್ವಲ್ಪ ನೀರು, ಇದಿಷ್ಟನ್ನು ಹಾಕೊಂಡು ಕುಕ್ಕರ್ ಲಿಡನ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡು ಬೇಳೆನೆಲ್ಲ ಬೇಯಿಸ್ಕೊಳ್ಬೇಕು. ಇದು ಬೇಳೆ ಎಲ್ಲ ಬೆಂದು ಪ್ರೆಷರ್ ಎಲ್ಲ ಕೂಲ್ ಆದ್ಮೇಲೆ ಈ ಬೆಂದಿರುವಂತ ಟೊಮೆಟೊ ಹಣ್ಣನ್ನ ಸಪರೇಟ್ ಆಗಿ ಒಂದು ಬೌಲ್ಗೆ ಹಾಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಬೇಳೆನ ಚೆನ್ನಾಗಿ ಫುಲ್ಲು ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗ್ಲೇನೆ ಸಾಂಬಾರು ಟೇಸ್ಟಿಯಾಗಿರೋದು. ಈ ಟೊಮೆಟೊ ಹಣ್ಣಿಗೆ ಸ್ವಲ್ಪ ಬೇಯಿಸ್ಕೊಂಡಿರುವಂತ ಬೇಳೆ ಮಿಶ್ರಣನೂ ಕೂಡ ಸೇರಿಸ್ಕೊಂಡು ರುಬ್ಬೋದಕ್ಕೆ ಹಾಕೊಳ್ಬೇಕು. ಈ ರೀತಿ ನಾವು ಏನ್ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಸೇರಿಸಿ ರುಬ್ಕೊಳ್ಳೋದ್ರಿಂದ ಸಾಂಬಾರ್ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಎಲ್ಲ ಹಾಕಕ್ ಹೋಗ್ಬಾರ್ದು, 1-2 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಇವಾಗ ಇದಕ್ಕೆ ಖಾರಕ್ಕೆ ತಕ್ಕಂತೆ ಸಾಂಬಾರ್ ಪುಡಿನ ಸೇರಿಸಿ ನುಣ್ಣದಾಗಿ ರುಬ್ಕೊಳ್ಬೇಕು. ನಂತರ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಎಲ್ಲ ಆದ್ಮೇಲೆ ಏನ್ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ, ಹಲಸಿನ ಬೀಜ ಇದನ್ನೆಲ್ಲ ಹಾಕೊಂಡು ಮತ್ತೆ ರುಬ್ಕೊಂಡಿರೋ ಖಾರನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಯಾವ ಹದಕ್ಕೆ ಬೇಕು ಅಷ್ಟು ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ಬೇಕು. ಇದು ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ 1 ಸ್ಪೂನ್ ಅಷ್ಟು ಹಸಿ ಕಾಯಿ ತುರಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕಾಯಿ ತುರಿ ಹಾಕಾದ್ಮೇಲೆ 5 ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಯಾಕಂದ್ರೆ ಹಸಿ ಕಾಯಿ ತುರಿ ಹಾಕಿರೋದ್ರಿಂದ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈ ಹಲಸಿನ ಬೀಜದ ಸಾಂಬಾರು ರೆಡಿ. ಈ ಸಾಂಬಾರ್ನ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಲಸಿನ ಬೀಜನ ಬಳಸಿ ನೀವು ಯಾವ ರೀತಿ ರೆಸಿಪಿನ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.